ನಮಸ್ಕಾರಗಳು ವೀಕ್ಷಕರೇ, ಇವತ್ತಿನ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಸುಕನ್ಯಾ ಸಮೃದ್ಧಿ ಯೋಜನೆ ಏನಂತ ಹೇಳಿದರೆ, ಒಂದು ಕುಟುಂಬದಲ್ಲಿ ಎರಡು ಹೆಣ್ಮಕ್ಳು ಹುಟ್ಟಿದರೆ ಅವರಿಗೆ ಮಂತ್ಲಿ ನಾವು ಕಟ್ಕೊಂಡು ಹೋಗೋದು. ಅಂದರೆ ಗೌರ್ಮೆಂಟ್, ಕೇಂದ್ರ ಸರ್ಕಾರ ನಮಗೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿರುವಂಥ ಯೋಜನೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಸ್ಲಿಪ್ ಮಾಡಬೇಡಿ. ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಚಿಂತೆ ಉಂಟಾಗುತ್ತೆ. ಏಕೆಂದರೆ ಈಗ ಸರ್ಕಾರವು ಅನೇಕ ಅತ್ಯುತ್ತಮ ಯೋಜನೆಗಳನ್ನು ಮಾಡಿದೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಈ ಒಂದು ಯೋಜನೆಯನ್ನು ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಮುಂದಿನ ಮಕ್ಕಳಿನ ಭವಿಷ್ಯಕ್ಕೋಸ್ಕರ ಇದನ್ನು ಮಾಡಿ ಅಂತ ಹೇಳ್ತಾ ಇರೋದು. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸರ್ಕಾರ ಯಾಕೆ ಮಾಡಿದೆ ಅಂತ ಹೇಳಿದರೆ, ಪ್ರತಿಯೊಂದು ಹೆಣ್ಣು ಮಗುವಿನ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಇದೊಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಮದುವೆ ಮಾಡಲಿಕ್ಕೆ ಹಣ ಬೇಕಾಗತ್ತೆ. ಇವಾಗಿಂದನೇ ನಾವು ಕಟ್ಕೊಂಡೋದ್ರೆ ಆವಾಗ ನಮಗೆ ಕರೆಕ್ಟಾಗಿ ಮ್ಯಾನೇಜ್ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿದೆ. ಹೆಣ್ಣು ಮಗುವಿನ ಹೆಸರಿನಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರೆ 64 ಲಕ್ಷದ ತನಕ ಲಾಭ ಆಗತ್ತೆ ಅಂತ ಗೌರ್ಮೆಂಟ್ ಹೇಳಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಎಷ್ಟು ವರ್ಷದ ಒಳಗೆ ಮಗುವಿಗೆ ಮಾಡಬೇಕಂತ ಹೇಳ್ತೇನೆ ನೋಡಿ. ಕೇಂದ್ರ ಸರ್ಕಾರವು ನಡೆಸುತ್ತಿರುವ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಖಾತೆ ತೆರೆಯಲು ಮಗಳ ವಯಸ್ಸು 10 ವರ್ಷಕ್ಕಿಂತ ಕಡಿಮೆ ಇರಬೇಕು. ನೀವು 15 ವರ್ಷದ ವಯಸ್ಸಿನವರೆಗೆ ಈ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಅಂತ ಹೇಳಲಾಗುತ್ತೆ. ನಂತರ ನಿಮ್ಮ ಮಗಳಿಗೆ 18 ವರ್ಷ ವಯಸ್ಸಾದಾಗ ನೀವು ಹೂಡಿಕೆ ಮೊತ್ತ 50% ಸುಲಭವಾಗಿ ಹಿಂಪಡೆಯಬಹುದು. ನೀವು 21ನೇ ವಯಸ್ಸಿನಲ್ಲಿ ಉಳಿದ ಮೊತ್ತವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ. ನಂತರ ನೀವು ನಿಮ್ಮ ಮಗಳ ಶಿಕ್ಷಣವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬಹುದು. ಕೇಂದ್ರ ಸರ್ಕಾರದಿಂದ ಮೋದಿ ನಡೆಸುತ್ತಿರುವ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಷರತ್ತುಗಳನ್ನು ಸಹ ನಿಗದಿಪಡಿಸಲಾಗಿದೆ. ಕನಿಷ್ಠ ಹೂಡಿಕೆ ಮೊತ್ತ 250 ರೂಪಾಯಿಲಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ಹತ್ರ ಅದಕ್ಕಿಂತ ಹೆಚ್ಚು ಹಣವಿದ್ದರೆ 500 ರೂಪಾಯಿ ಕೂಡ ಕಟ್ಬೋದು, 1000 ಕೂಡ ಕಟ್ಬೋದು. ಉದಾಹರಣೆಗೆ ಇವಾಗ 250 ರೂಪಾಯಿ ನೀವು ಕಟ್ತಾ ಇದ್ದೀರಂದರೆ 1.50 ಲಕ್ಷ ರೂಪಾಯಿವರೆಗೆ ನಿಗದಿಪಡಿಸಲಾಗುತ್ತೆ. ನೀವು ಪ್ರತಿ ತಿಂಗಳು 12,500 ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ಇದರ ಪ್ರಕಾರ ಪ್ರತಿ ವರ್ಷ ನಿಮ್ಮ ಹೂಡಿಕೆ 1.5 ಲಕ್ಷದ ರೂಪಾಯಿ. ಈ ಹಣಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ. ಪ್ರಸ್ತುತ ಸರ್ಕಾರವು ಶೇಕಡಾ 8% ಬಡ್ಡಿ ಮೊತ್ತವನ್ನು ಹಾಕಿಕೊಡುತ್ತೆ ಗೌರ್ಮೆಂಟ್. ಈ ಒಂದು ಯೋಜನೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡುವುದರ ಮೂಲಕ ದೊಡ್ಡ ಮೊತ್ತವನ್ನು ನಾವು ಗಳಿಸಬಹುದು ಅಂತಲೇ ಹೇಳ್ಬೋದು. ಈ ಯೋಜನೆಯನ್ನು ಮಗಳಿಗೆ 10 ವರ್ಷ ತುಂಬಿದ ನಂತರ ದೊಡ್ಡ ಮೊತ್ತದಲ್ಲಿ ಆರಂಭ ಮಾಡಿದರೆ 64 ಲಕ್ಷ ತನಕ ಲಾಭ ಗಳಿಸಬಹುದು. ಈ ಯೋಜನೆಯನ್ನು ಹೆಚ್ಚಿನ ಮಾಹಿತಿಯಾಗಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.